ಕೇಳು 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 ಜಾಣ ಜಾಣ ಸುದ್ದಿಯ ಕೇಳು 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 ಜಾಣ. ಇಂದು ಹಂದು ಮುಂದು ಹಿಂದು ಹರಿವು ತಿಳಿವು ಚುಟುಕು ಬೆರಗು ನಿತ್ಯ ನುಡಿಯುವತ್ತು ತರಲು ನಿತ್ಯ ನುಡಿಯುವತ್ತು ತರಲು ಕೇಳಿ ಜಾಣರ ಜಾಣ ಸುದ್ದಿಯ ಕೇಳು 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 ಜಾಣ ಜಾಣ ಸುದ್ದಿಯ ಕೇಳು 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 ಜಾಣ. ಸಂಪುಟ 4 ಸಂಚಿಕೆ 88 ಡಿಸೆಂಬರ್ 8, 2020. ಸಂಶೋಧನೆ ಸ್ವಾರಸ್ಯ. ದೈತ್ಯ ಟೆಲಿಸ್ಕೋಪಿನ ಕೊನೆ. ಟೆಲಿಸ್ಕೋಪು ಅಥವಾ ದೂರದರ್ಶಕ ಎಂದರೆ ಬಹುಶಃ ನಮಗೆಲ್ಲ ನೆನಪಾಗುವುದು ಒಂದು ಕೊಳವೆ. ಅದರ ತುದಿಯಲ್ಲಿ ಕಣ್ಣು ಅಂಟಿಸಿಕೊಂಡು ನೋಡುತ್ತಿರುವ ಖಗೋಳ ವಿಜ್ಞಾನಿ. ಆದರೆ ಎಲ್ಲಾ ಟೆಲಿಸ್ಕೋಪುಗಳು ಹೀಗೆ ಇರಬೇಕಿಲ್ಲ. ಈ ವಾರ ಸುದ್ದಿಯಲ್ಲಿರುವ 2 ಟೆಲಿಸ್ಕೋಪುಗಳು ಬಲು ವಿಶಿಷ್ಟವಾದಂಥವು. ಇವುಗಳಲ್ಲಿ ಒಂದರ ಸುದ್ದಿ ಖುಷಿ ತರುವಂತಾದರೆ ಮತ್ತೊಂದು ದುರಂತ. ಇವೆರಡೂ ದೂರದರ್ಶಕಗಳು ಬಲು ವಿಶಿಷ್ಟವಷ್ಟೇ ಅಲ್ಲ, ದೂರದರ್ಶಕಗಳಂತೆ ಕಾಣುವಂಥವೂ ಅಲ್ಲ. ಮೊದಲನೆಯ ಸುದ್ದಿ ಭಾರತದಲ್ಲೇ ಇರುವ ಅತಿ ದೊಡ್ಡ ಮೀಟರ್ ಉದ್ದದ ಮೈಕ್ರೋವೇವ್ ತರಂಗಗಳನ್ನು ಕಾಣುವ GMRT ದೂರದರ್ಶಕ. ಇದು ಪುಣೆಯ ಬಳಿ ಇರುವ ಗಣೇಶ ಖೇಂಡ್ ಎಂಬಲ್ಲಿ ಸ್ಥಾಪನೆ ಆಗಿರುವ ಟೆಲಿಸ್ಕೋಪು. ಬಾಹ್ಯಾಕಾಶದಲ್ಲಿ ಪಸರಿಸಿರುವ ಕ್ಷೀಣವಾದ ಮೈಕ್ರೋವೇವ್ ತರಂಗಗಳನ್ನು ಗುರುತಿಸಿ ಅಧ್ಯಯನ ಮಾಡಲೆಂದು ಸ್ಥಾಪನೆ ಆಗಿರುವ ಇದರಲ್ಲಿ ಕೊಳವೆಗಳೇ ಇಲ್ಲ. ಬದಲಿಗೆ ಟೆಲಿವಿಷನ್ ಆಂಟೆನಾಗಳಂತೆ ಕಾಣುವ ಆಂಟೆನ್ನಾಗಳು ಇವೆ. ಇವು ಪ್ರತಿಯೊಂದು 45 ಮೀಟರ್ ಅಗಲವಿರುವ ಬೋಗುಣಿಗಳು. ಇಂತಹ 30 ಬೋಗುಣಿಗಳನ್ನು ಸುಮಾರು 25 ಚದರ ಕಿಲೋಮೀಟರ್ ವಿಸ್ತಾರವಾದ ಪ್ರದೇಶದಲ್ಲಿ ಆಯಕಟ್ಟಿನ ಜಾಗಗಳನ್ನು ಗುರುತಿಸಿ ಸ್ಥಾಪಿಸಿದ್ದಾರೆ. ಇವೆಲ್ಲವೂ ಒಟ್ಟಾಗಿ ಒಂದು ದೊಡ್ಡ ಬೋಗುಣಿಯಂತೆ ಆಗುತ್ತವೆ. ಈ ಬೋಗುಣಿಯಂತಲ್ಲದ ದೊಡ್ಡ ಬೋಗುಣಿಯೇ GMRT. ಕಳೆದ ವಾರವಷ್ಟೇ ಅಂತಾರಾಷ್ಟ್ರೀಯ ವಿದ್ಯುತ್ ಹಾಗೂ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರುಗಳ ಸಂಘಟನೆಯಾದ IEEE ಈ ದೂರದರ್ಶಕವನ್ನು ಅದರ ವಿಶೇಷ ವಿನ್ಯಾಸ, ನಾವೀನ್ಯತೆ ಹಾಗೂ ಅದರ ವೈಜ್ಞಾನಿಕ ಕೊಡುಗೆಗಳಿಗಾಗಿ ಪ್ರಶಂಸಿಸಿ ದೇಶದ ಅತ್ಯಂತ ಪ್ರತಿಷ್ಠಿತ ವ್ಯವಸ್ಥೆ ಎಂದು ನಾಮಕರಣ ಮಾಡಿತ್ತು. ಈ ಸಂಘಟನೆಯಿಂದ ಈ ರೀತಿಯ ಪ್ರಶಂಸೆ ಪಡೆಯುತ್ತಿರುವ 3ನೆಯ ಸಂಸ್ಥೆ GMRT. ಇದಕ್ಕೂ ಮುನ್ನ ಸರ್ JC ಬೋಸರ ರೇಡಿಯೋ ಅನ್ವೇಷಣೆ ಹಾಗೂ ಸರ್ CV ರಾಮನ್ನರ ರಾಮನ್ ಪರಿಣಾಮಗಳನ್ನು ಹೀಗೆ ಅತ್ಯಂತ ಪ್ರಭಾವಿ ಶೋಧಗಳೆಂದು ಸಂಘಟನೆ ಹೆಸರಿಸಿತ್ತು. ಇದು ಭಾರತದ ಮಟ್ಟಿಗೆ ಸಂತಸದ ಸುದ್ದಿ. ಆದರೆ ಇದೇ ವೇಳೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯಂತ ಖ್ಯಾತಿ ಪಡೆದಿದ್ದ ದಕ್ಷಿಣ ಅಮೆರಿಕ ಖಂಡದ ಪೆರು ದೇಶದಲ್ಲಿದ್ದ ಅರೆಸಿಬೊ ಎನ್ನುವಲ್ಲಿ ಸ್ಥಾಪನೆ ಆಗಿದ್ದ ಅತಿ ದೊಡ್ಡ ರೇಡಿಯೋ ದೂರದರ್ಶಕ ಕುಸಿದು ಬಿದ್ದಿದ್ದು ದುರಂತ. ಅರೆಸಿಬೊ ದೂರದರ್ಶಕ ಎಂದೇ ಹೆಸರಾಗಿದ್ದ ಈ ವ್ಯವಸ್ಥೆಯಲ್ಲಿದ್ದ ಅತ್ಯಂತ ನಾಜೂಕಾದ ವೀಕ್ಷಣಾಲಯವನ್ನು ಹೊತ್ತು ನಿಂತಿದ್ದ ದಪ್ಪನೆಯ ಉಕ್ಕಿನ ತಂತಿಯ ಹಗ್ಗಗಳು ಬಿರುಕು ಬಿಡುತ್ತಿದ್ದವು. ಒಂದು ಹಗ್ಗ ಹೀಗೆ ಬಿರುಕು ಕೂಡ ಬಿಟ್ಟಿತ್ತು. ಈ ಬಿರುಕನ್ನು ಸರಿಪಡಿಸಿ ವೀಕ್ಷಣಾಲಯವನ್ನು ಉಳಿಸಿಕೊಳ್ಳಲು ಏನು ಮಾಡಬಹುದು ಎಂದು ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳು ಯೋಚಿಸುತ್ತಿದ್ದಂತೆಯೇ ಅದನ್ನು ಹಿಡಿದಿಟ್ಟುಕೊಂಡಿದ್ದ ಉಳಿದೆರಡು ಹಗ್ಗಗಳಲ್ಲಿ ಮತ್ತು ಒಂದು ಪೂರ್ತಿಯಾಗಿ ಹರಿದು ಇಡೀ ವೀಕ್ಷಣಾಲಯ ನೆಲಕ್ಕೆ ಕುಸಿದಿತ್ತು. ಅದಷ್ಟೇ ಅಲ್ಲ, ಅದರ ತಳದಲ್ಲಿ ಹಲವು 100 ಅಡಿಗಳ ಆಳದಲ್ಲಿದ್ದ ದೂರದರ್ಶಕದ ಮೇಲೆ ಬಿದ್ದು ಅದನ್ನೂ ಶಿಥಿಲಗೊಳಿಸಿತು. ಕಟ್ಟಡಗಳು ಕುಸಿಯುವುದು, ಮುರಿಯುವುದು ಹೊಸತೇನಲ್ಲ. ಅದರಲ್ಲೂ ನಮಗೆ ಅದರಲ್ಲಿ ವಿಚಿತ್ರವೆನ್ನಿಸುವುದು ಏನೂ ಇಲ್ಲ. ಆದರೆ ಅರೆಸಿಬೊ ಕಟ್ಟಡವಾಗಿರಲಿಲ್ಲ. ಅದನ್ನು ಕಟ್ಟಲು ಬೇಕಾದ ಸಾಮಗ್ರಿಗಳಿಗಿಂತಲೂ ಅದರ ವಿನ್ಯಾಸವನ್ನು ಮಾಡಲು ಬೇಕಾದ ಚಾತುರ್ಯವೇ ಹೆಚ್ಚಿತ್ತು ಎನ್ನಬಹುದು. ಅದರ ಉದ್ದೇಶಕ್ಕೆ ಅನುಗುಣವಾಗಿ ಅದು ಫಲಿಸುವಂತೆ ದೂರದರ್ಶಕವನ್ನು ಕಟ್ಟಿದ್ದು ಒಂದು ಸಾಧನೆಯಾದರೆ 50 ವರ್ಷಗಳಿಗೂ ಹೆಚ್ಚು ಕಾಲ ಅದನ್ನು ಬಳಸಿದ್ದು
ಅದರಿಂದ ವಿಶ್ವದ ಹಲವು ರಹಸ್ಯಗಳನ್ನು ಬಯಲಿಗೆಳೆದಿದ್ದು ಮತ್ತೊಂದು ಸಾಧನೆ. ಹೀಗಾಗಿ ಈ ದೂರದರ್ಶಕವನ್ನು ಮತ್ತೆ ಕಟ್ಟುವುದು ಸುಲಭವೂ ಅಲ್ಲ, ಅದು ಮೊದಲಿನಂತೆ ಇರುವುದು ಸಾಧ್ಯವಿಲ್ಲ ಎನ್ನುವುದು ವಿಜ್ಞಾನಿಗಳ ದುಃಖ. ಅರೆಸಿಬೊ ಎನ್ನುವುದು ಪೋರ್ಟ್ ರಿಕೋ ಪಟ್ಟಣದ ಬದಿಯಲ್ಲಿ ಇರುವ ಒಂದು ಬಂದರು. ಈ ಸುತ್ತಮುತ್ತಲಿನ ಪ್ರದೇಶವೆಲ್ಲವೂ ಬೆಟ್ಟಗುಡ್ಡಗಳಿಂದಲೂ ಕಾಡುಗಳಿಂದಲೂ ತುಂಬಿವೆ. ಇಂತಹ ರುದ್ರ ರಮಣೀಯ ಪ್ರದೇಶದಲ್ಲಿ ವಿಶ್ವದ ಗುಟ್ಟನ್ನು ಹೆಕ್ಕಲೆಂದು ಒಂದು ದೂರದರ್ಶಕವನ್ನು ಸ್ಥಾಪಿಸಿದ್ದೇಕೆ ಎನ್ನುವ ಪ್ರಶ್ನೆ ನಿಮ್ಮನ್ನು ಕಾಡಬಹುದು. ಇದಕ್ಕೆ ಕಾರಣ ಅಲ್ಲಿರುವ ಒಂದು ದೊಡ್ಡ ಹೊಂಡ ಎನ್ನುವುದು ವಿಚಿತ್ರವಾದರೂ ಸತ್ಯ. 1958 ಇಸವಿಯಲ್ಲಿ ಖಗೋಳ ವಿಜ್ಞಾನಿ ವಿಲಿಯಂ ಗೋರ್ಡಾನ್ ಎಂಬಾತ ಒಂದು ಅಧ್ಯಯನವನ್ನು ಕೈಗೊಂಡಿದ್ದ. ಭೂಮಿಯಾಚೆಗೆ ಇರುವ ಅಯಾನುಗೋಲದಿಂದ ನುಸುಳಿ ಬರುವ ವಿಶ್ವಕಿರಣಗಳನ್ನು ಪತ್ತೆ ಮಾಡುವುದು ಹೇಗೆ ಎನ್ನುವುದು ಈ ಅಧ್ಯಯನ. ಈ ಕಿರಣಗಳು ಭೂಮಿಯ ಒಳಗೆ ನುಸುಳಿ ಬಂದಂತೆ ಇಲ್ಲಿನ ಗಾಳಿಯಲ್ಲಿರುವ ಅನಿಲಗಳ ಪರಮಾಣುಗಳನ್ನು ಸಂಪರ್ಕಿಸುತ್ತವೆ. ತಮ್ಮ ಶಕ್ತಿಯನ್ನು ಅವುಗಳೊಟ್ಟಿಗೆ ಹಂಚಿಕೊಳ್ಳುತ್ತದೆ. ಹೀಗೆ ಶಕ್ತಿ ಪಡೆದ ಪರಮಾಣುಗಳು ಅದನ್ನು ಇರಿಸಿಕೊಳ್ಳಲಾಗದೆ ಹೊರಸೂಸುತ್ತವೆ. ಬಿಸಿಯಾದ ಕೆಂಡ ಶಾಖವನ್ನು ಹೊರಚೆಲ್ಲುವಂತೆ ಎನ್ನಬಹುದು. ಕೆಲವು ಪರಮಾಣುಗಳ ಹೊರ ಅಂಚಿನಲ್ಲಿರುವ ಎಲೆಕ್ಟ್ರಾನುಗಳನ್ನು ತಾಕಿ ತರಂಗಗಳಾಗಿ ಹೊಮ್ಮುತ್ತವೆ. ಈ ತರಂಗಗಳ ಶಕ್ತಿ ಬಲು ಕ್ಷೀಣವಾಗಿರುವುದರಿಂದ ಅವುಗಳ ತರಂಗಾಂತರ ಬಲು ಉದ್ದ. ಹೀಗಾಗಿ ಇವನ್ನು ಪತ್ತೆ ಮಾಡಲು ಸುಮಾರು 1000 ಅಡಿ ವ್ಯಾಸವಿರುವ ಬೋಗುಣಿಯಾಕಾರದ ಆಂಟೆನಾ ಬೇಕು ಎಂದು ಗೋರ್ಡನ್ ಲೆಕ್ಕ ಹಾಕಿದ್ದ. ವಿದ್ಯುತ್ಕಾಂತೀಯ ತರಂಗಗಳ ಉದ್ದಕ್ಕೂ ಅವನು ಪತ್ತೆ ಮಾಡುವ ಆಂಟೆನಾಗಳ ಉದ್ದಗಲಗಳಿಗೂ ಸಂಬಂಧವಿದೆ. ಇದುವೇ ಗೋರ್ಡನ್ನಿನ ಲೆಕ್ಕಾಚಾರಕ್ಕೆ ಕಾರಣ. ಆಂಟೆನ್ನಾದ ವ್ಯಾಸ 1000 ಅಡಿಗಳು ಎಂದರೆ ಅದು 1000 ಅಡಿ ವ್ಯಾಸದ ಚೆಂಡಿನ ಭಾಗವಾಗಿರಬೇಕಷ್ಟೆ. ಒಟ್ಟಾರೆ ಸುಮಾರು 400 ಅಡಿಗಳಷ್ಟು ಆಳದ 1000 ಅಡಿ ವ್ಯಾಸದ ಬೋಗುಣಿ ಇದ್ದರೆ ಅಯಾನುಗೋಲದಿಂದ ಬರುವ ಶಕ್ತಿ ಕಿರಣಗಳನ್ನು ಪತ್ತೆ ಮಾಡಬಹುದು ಎನ್ನುವುದು ಅಂದಾಜು. ಇಷ್ಟು ದೊಡ್ಡ ಬೋಗುಣಿಯನ್ನು ನಿರ್ಮಿಸುವುದು ಹೇಗೆ, ಅದಕ್ಕೆ ಆಧಾರ ನೀಡುವುದು ಹೇಗೆ ಎನ್ನುವ ಪ್ರಶ್ನೆ ಬಂದಾಗ ನಿಸರ್ಗದಲ್ಲಿ ಸಹಜವಾಗಿಯೇ ಇರುವ ಹಳ್ಳಗಳನ್ನೇ ಆಧಾರವನ್ನಾಗಿ ಬಳಸಿಕೊಂಡು ಇದನ್ನು ನಿರ್ಮಿಸುವ ಆಲೋಚನೆ ಬಂದಿತು. ಹೀಗೆ ನಿರ್ಮಾಣವಾದದ್ದೇ ಅರೆಸಿಬೊ ದೂರದರ್ಶಕ. ಇದು ಪೋರ್ಟ್ ರಿಕೋ ಪಟ್ಟಣದಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿರುವ ಬೆಟ್ಟಗುಡ್ಡಗಳ ಪ್ರದೇಶದಲ್ಲಿದೆ. ಸುತ್ತಲೂ ಹಲವು ಗುಡ್ಡಗಳೂ ಇವೆ. ನಡುವೆ ಸುಣ್ಣದ ನೆಲ ಕರಗಿ ಒಂದು ದೊಡ್ಡ ಹಳ್ಳವಾಗಿದೆ. ಅರೆಸಿಬೊ ದೂರದರ್ಶಕ ಇರುವುದು ಇಲ್ಲೇ. ಈ ಹಳ್ಳದಲ್ಲಿ 1000 ಅಡಿ ಅಗಲ ಇರುವ ದೊಡ್ಡ ಬೋಗುಣಿಯನ್ನು ನಿರ್ಮಿಸಿದ್ದಾರೆ. ಈ ಬೋಗುಣಿಯನ್ನು 3 ಅಡಿ ಅಗಲ 7 ಅಡಿ ಉದ್ದದ ಅಲ್ಯೂಮಿನಿಯಂ ಜಾಲರಿಯ ಹಾಳೆಗಳನ್ನು ಜೋಡಿಸಿ ನಿರ್ಮಿಸಿದ್ದಾರೆ. ಒಟ್ಟು 33,778 ಹಾಳೆಗಳನ್ನು ಜೋಡಿಸಲಾಗಿದೆ. ಈ ಬೋಗುಣಿಯ ಬೆನ್ನಿಗೆ ಆಧಾರವಾಗಿ ಉಕ್ಕಿನ ಚೌಕಟ್ಟುಗಳಿವೆ. ಅಂದ ಹಾಗೆ ಈ ಬೋಗುಣಿಯ ಅಡಿಯಲ್ಲಿ ನೆರಳಿನಲ್ಲಿ ಬೆಳೆಯುವ ಗಿಡ ಮರಗಳೂ ಇವೆ. ಒಟ್ಟಾರೆ ಕಾಡೊಂದರ ಮೇಲೆ ಬೋಗುಣಿ ಬಿದ್ದಂತೆ ಇದೆ ಈ ದೂರದರ್ಶಕದ ಪ್ರಧಾನ ಅಂಗ. ಈ ಬೃಹತ್ ಬೋಗುಣಿ ಆಕಾಶದಿಂದ ಬರುವ ವಿದ್ಯುತ್ ಕಾಂತೀಯ ತರಂಗಗಳನ್ನು ಕನ್ನಡಿಯ ರೀತಿಯಲ್ಲಿ ಪ್ರತಿಫಲಿಸಿ ಒಂದೆಡೆ ಕೇಂದ್ರೀಕರಿಸುತ್ತದೆ. ಹೀಗೆ ಒಟ್ಟಾದ ವಿದ್ಯುತ್ ಕಾಂತೀಯ ಸಂಕೇತಗಳನ್ನು ಗ್ರಹಿಸುವ ಮತ್ತೊಂದು ಅಂಗವಿದೆ. ಇದುವೇ ವೀಕ್ಷಣಾಲಯ. ಇದು ರೋಪ್ವೇಯಲ್ಲಿ ತೂಗಾಡುವ ಗಾಡಿಯಂತೆ ಈ ಬೋಗುಣಿಯ ಮೇಲೆ ತೂಗಾಡುತ್ತಿತ್ತು. ಬೋಗುಣಿಯ ಅಂಚಿನಲ್ಲಿರುವ 3 ಗುಡ್ಡಗಳ ಮೇಲೆ ಎತ್ತರದ ಗೋಪುರಗಳನ್ನು ಕಟ್ಟಿ ಅವುಗಳಿಂದ ಜೋತು ಬಿದ್ದ ಉಕ್ಕಿನ ಹಗ್ಗದ ಮೇಲೆ ಈ ವೀಕ್ಷಣಾಲಯವನ್ನು ಇಡಲಾಗಿತ್ತು. ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಒಂದೆಡೆಯಿಂದ ಇನ್ನೊಂದೆಡೆಗೆ ಹಗ್ಗದ ಮೇಲೆ ಕ್ಯಾಮೆರಾ ಚಲಿಸುವುದನ್ನು ನೋಡಿರಬೇಕಲ್ಲ, ಹಾಗೆಯೇ ಈ ವೀಕ್ಷಣಾಲಯವು ಹಗ್ಗದ ಮೇಲೆ ಬೇಕೆಂದೇ ಸ್ಥಾನಕ್ಕೆ ಚಲಿಸುತ್ತಿತ್ತು. ಬೋಗುಣಿಯನ್ನು ತಿರುಗಿಸಿ ಆಕಾಶದ ಬೇರೆ ಬೇರೆ ಕಡೆಯಿಂದ ಬರುವ ಸಂಕೇತಗಳನ್ನು ಗ್ರಹಿಸಲು ಸಾಧ್ಯವಿಲ್ಲವಾದ್ದರಿಂದ ವೀಕ್ಷಣಾಲಯವನ್ನೇ ಆ ಸಂಕೇತಗಳ ಒಟ್ಟಾಗುವಲ್ಲಿಗೆ ಕೊಂಡೊಯ್ಯುವ ವ್ಯವಸ್ಥೆ ಇದು. ಬೋಗುಣಿಯಿಂದ ಸುಮಾರು 400 ಅಡಿಗಳಷ್ಟು ಎತ್ತರದಲ್ಲಿ ಇದು ತೂಗಾಡುತ್ತಿತ್ತು.
ಗುಡ್ಡಗಳಲ್ಲಿರುವ 3 ಗೋಪುರಗಳಲ್ಲಿ ಲಿಫ್ಟಿನಲ್ಲಿ ಮೇಲೆ ಸಾಗಿ ಈ ವೀಕ್ಷಣಾಲಯ ಸೇರಬೇಕಿತ್ತು. ಅನಂತರ ಇಡೀ ರಾತ್ರಿ ಅದರಲ್ಲೇ ತೂಗಾಡುತ್ತಾ ಅಧ್ಯಯನ ನಡೆಸುತ್ತಿದ್ದರು. ಕೆಳಗೆ ಬೋಗುಣಿಗೆ ಹಚ್ಚಿದ್ದ ಸಾವಿರಾರು ದೀಪಗಳು ನೆಲದಲ್ಲಿನ ಆಕಾಶವಾಗಿರುತ್ತಿದ್ದವು. ಹೀಗೆ ಅಂತರದಲ್ಲಿ ನಿಂತಿದ್ದ ಈ ವೀಕ್ಷಣಾಲಯ ಸುಮಾರು 4 ಅಂತಸ್ತಿನ ಕಟ್ಟಡದಷ್ಟು ದೊಡ್ಡದು. ಕಳೆದ 50 ವರ್ಷಗಳಲ್ಲಿ ಈ ವೀಕ್ಷಣಾಲಯ ವಿಶ್ವದ ಬಗ್ಗೆ ನಮ್ಮ ಅರಿವಿಗೆ ತೆರೆದಿಟ್ಟ ಗುಟ್ಟುಗಳು ಅದೆಷ್ಟೋ. ಅವುಗಳಲ್ಲಿ ಮುಖ್ಯವಾದವು ಎಂದರೆ ದೂರದ ಯಾವುದೋ ತಾರಾಮಂಡಲದಲ್ಲಿಯೂ ನಮ್ಮ ಭೂಮಿಯಂತಹ ಗಾತ್ರದ ಗ್ರಹಗಳು ಇವೆ ಎನ್ನುವುದರ ಸೂಚನೆಯನ್ನು ನೀಡಿದ್ದು. ನಾವು ಭೂಮಿಯಲ್ಲಿ ಇದ್ದೇವೆ ಎಂದು ವಿಶ್ವಕ್ಕೆ ಜಗಜ್ಜಾಹೀರು ಮಾಡುವ ಸಂದೇಶವನ್ನು ಕಳಿಸುತ್ತಾ ವಿಶ್ವದ ಅನ್ಯ ಜಾಗಗಳಲ್ಲಿಯೂ ಏನಾದರೂ ಬುದ್ಧಿವಂತ ಜೀವಿಗಳು ಇರಬಹುದೇ ಎಂದು ಕಿವಿ ತೆರೆದು ಆಲಿಸುತ್ತಲಿದ್ದು 15 ಬಿಲಿಯನ್ ವರ್ಷಗಳ ಹಿಂದೆ ವಿಶ್ವ ರೂಪುಗೊಂಡಾಗ ಜನ್ಮ ತಾಳಿದ್ದ ಶಕ್ತಿಯ ಉಳಿಕೆಯನ್ನು ಗುರುತಿಸಿದ್ದು ಮತ್ತು ಇತ್ಯಾದಿ. ನವೆಂಬರ್ ತಿಂಗಳ ಮೊದಲ ವಾರದಲ್ಲಿ ಈ ವೀಕ್ಷಣಾಲಯವನ್ನು ಹಿಡಿದಿಟ್ಟಿದ್ದ ಒಂದು ಹಗ್ಗದ ನೂಲುಗಳು ತುಂಡಾಗಿದ್ದವು. ಆದರೆ ವೀಕ್ಷಣಾಲಯವನ್ನು ಇನ್ನೂ 2 ಹಗ್ಗಗಳು ಹಿಡಿದಿಟ್ಟುಕೊಂಡಿದ್ದವು. ಇದು ಬೀಳುವ ಮುನ್ನವೇ ಹೊಸ ಹಗ್ಗವನ್ನು ಹಾಕುವುದು ಹೇಗೆ ಎನ್ನುವ ಬಗ್ಗೆ ಚರ್ಚೆ, ಚಿಂತನೆಗಳು ನಡೆದಿದ್ದವು. ಆದರೆ ಡಿಸೆಂಬರ್ 1ರಂದು ಇನ್ನೊಂದು ಹಗ್ಗವು ಮುರಿದು ಈ ವೀಕ್ಷಣಾಲಯ 400 ಅಡಿಗಳಷ್ಟು ಪ್ರಪಾತದಲ್ಲಿದ್ದ ಬೋಗುಣಿಯ ಮೇಲೆ ಬಿದ್ದಿತು. ವಿಶ್ವದ ಅತ್ಯಂತ ದೊಡ್ಡದೆನ್ನಿಸಿದ್ದ ದೂರದರ್ಶಕದ ಕೊನೆಯಾಯಿತು. ವಿಪರ್ಯಾಸ ಎಂದರೆ ಕಳೆದ ವರ್ಷವಷ್ಟೇ ಚೀನಾ ದೇಶವು ಇಂತಹುದೇ ಇನ್ನೊಂದು ಆದರೆ ಇನ್ನೂ ದೊಡ್ಡದಾದ ದೂರದರ್ಶಕವನ್ನು ನಿರ್ಮಿಸಿತ್ತು. ಆಗ ತನ್ನ ಪ್ರಥಮ ಸ್ಥಾನವನ್ನು ಕಳೆದುಕೊಂಡ ಅರೆಸಿಬೊ ಅದೇ ದುಃಖದಲ್ಲಿಯೇ ಕುಸಿದಂತೆ ಅನಿಸಿದರೆ ಅದು ಸಹಜವೇ ಅಲ್ಲವೇ? ಇದು ಇಂದಿನ ಸಂಶೋಧನೆ ಸ್ವಾರಸ್ಯ. ರಚನೆ ಕೊಳ್ಳೇಗಾಲ ಶರ್ಮಾ. ಜಾಣಧ್ವನಿ ನವ್ಯಶ್ರೀ, ಬೆಂಗಳೂರು. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.